ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಉತ್ತರ ಕರ್ನಾಟಕ ಮಡಿವಾಳ ಸಂಘ ಹಾಗೂ ಶ್ರೀ ಬಸವ ಮಾಚಿದೇವರ ಮಹಾಸ್ವಾಮೀಜಿಗಳು ಮತ್ತು ಶ್ರೀ ಮುಕ್ತಾನಂದ ಸ್ವಾಮೀಜಿ ಇವರುಗಳ ದಿವ್ಯ ಸಾನ್ನಿಧ್ಯ ಹಾಗೂ ನೇತೃತ್ವದಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾರ್ಚ್ 16ನೇ ತಾರೀಕು ಸೋಮವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿದ್ದು ಎಚ್ಡಿಕೋಟೆ ತಾಲೂಕು ವೀರಮಡಿವಾಳ ಸಂಘದ ಅಧ್ಯಕ್ಷ ಎಲೆಹುಂಡಿ ಚಂದ್ರಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಪ್ರವಾಸ ಮಂದಿರದಲ್ಲಿ ಮಡಿವಾಳ ಸಮುದಾಯದ ಮುಖಂಡರ ಸಭೆ ನಡೆಯಿತು. ಸಭೆಯ ಕುರಿತು ತಾಲೂಕು ವೀರಮಡಿವಾಳ ಸಂಘದ ಅಧ್ಯಕ್ಷ ಎಲೆಹುಂಡಿ ಚಂದ್ರಶೆಟ್ಟಿ ಮಾತನಾಡಿ, ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಅವರು ಎಚ್ಡಿಕೋಟೆ ತಾಲೂಕಿಗೆ ಭೇಟಿ ನೀಡಿ ಮಾರ್ಚ್ 16ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಡಿವಾಳ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕೆಂದು ಅಹೋರಾತ್ರಿ ಪ್ರತಿಭಟನೆಗೆ ತಾಲೂಕಿನ ಮಡಿವಾಳ ಸಮುದಾಯದವರು ಬೆಂಬಲ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ನಮ್ಮ ತಾಲೂಕಿನಿಂದ ಪರಿಶಿಷ್ಟ ಜಾತಿಗೆ ಸೇರಬೇಕೆಂದು ಅಹೋರಾತ್ರಿ ಪ್ರತಿಭಟನೆಗೆ ಎಚ್ಡಿಕೋಟೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತೇವೆಂದು ತಿಳಿಸಿದರು. ನಂತರ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಹಾಗೂ ಮಾಜಿ ಅಧ್ಯಕ್ಷ ಕೆಂಪಶೆಟ್ಟಿ ರಂಗಸ್ವಾಮಿ ಮಾತನಾಡಿದರು. ಸಭೆಯಲ್ಲಿ ರಾಜ್ಯ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕು ಸಂಘದ ಪದಾಧಿಕಾರಿಗಳು, ಯುವಕರು ಉಪಸ್ಥಿತರಿದ್ದರು. ದಿನಾಂಕ 16/3/2026ನೇ ತಾರೀಕು ಏನು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಡೀತಾ ಇದೆ. ನಮ್ಮ ಪರಿಶಿಷ್ಟ ಜಾತಿಯ ಮೀಸಲಾತಿಗಾಗಿ ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ನಮ್ಮ ಸರಗೂರು ಮತ್ತು ಎಚ್ಡಿಕೋಟೆ ತಾಲೂಕಿನ ಎಲ್ಲಾ ಮಡಿವಾಳ ಬಂಧುಗಳು, ಹಿತೈಷಿಗಳು, ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕು. ಏಕೆಂದ್ರೆ ಇವತ್ತು ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಅದು ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಮ್ಮ ಸಮಾಜದ ಹಿತಕ್ಕೋಸ್ಕರ, ನಮ್ಮ ಸಮಾಜದ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಮೀಸಲಾತಿಗೋಸ್ಕರ ನಾವು ಈ ಹೋರಾಟವನ್ನ ರಾಜ್ಯಾದ್ಯಂತ ಮಾಡಲಿಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಲಿಕ್ಕೆ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ರಾಜ್ಯಾಧ್ಯಕ್ಷರಾದಂತಹ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರತಿಭಟನೆಗೆ ನಮ್ಮ ಎಲ್ಲಾ ಮಡಿವಾಳ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನ ಕೊಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಎಚ್ಡಿಕೋಟೆ ಬಂದಿದ್ದೀವಿ. ಇವತ್ತು ಎಚ್ಡಿಕೋಟೆ ಬಂದಿದ್ದೀವಿ. ಇಲ್ಲಿ ನಮ್ಮ ಸಮುದಾಯದವರು ಎಲ್ಲರೂ ಸೇರಿ ನಮಗೆ ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಬಂದು ಬೆಂಬಲ ಕೊಟ್ಟು ಯಶಸ್ವಿ ಮಾಡಿ ಇಡೀ ಕರ್ನಾಟಕ, ಬರೀ ಎಚ್ಡಿಕೋಟೆ ಅಂತಲ್ಲ, ಇಡೀ ಕರ್ನಾಟಕ ಜನನು ನಮಗೆಲ್ಲರೂ ಎಲ್ಲಿ ಹೋದ್ರು ಕೂಡ ಒಳ್ಳೆ ರೆಸ್ಪಾನ್ಸಿಬಲ್ ಕೈ ಕೊಟ್ಟಿದ್ದಾರೆ. ಈ ಹೋರಾಟ ಒಳ್ಳೆ ಚೆನ್ನಾಗಲ್ಲ ಅಂತ ಹೇಳ್ತಿದ್ದಾರೆ. SC ಹೋರಾಟ ಆಗಲೇಬೇಕೆಂಬುದು ಎಲ್ಲರಿಗೂ ಇದೆ. ಹಂಗಾಗಿ ಪ್ರತಿಯೊಬ್ಬರೂ ಇಡೀ ಕರ್ನಾಟಕದಲ್ಲಿ ಎಲ್ಲನೂ ಬಂದು ಇದನ್ನು ಯಶಸ್ವಿಗೊಳಿಸಿದರೆ ಎಲ್ಲ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೇದಾಗತ್ತ ಅಂತ ಹೇಳ್ಬಿಟ್ಟು ಜೈ ಮಾಚಿದೇವ್. ಇವತ್ತು ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪ ಅವರು ಇವತ್ತು ಕಾಂಪ್ಲಿಮೆಂಟ್ನ ಕೊಡ್ತಾ ಇದ್ದಾರೆ. 16ನೇ ತಾರೀಕು ಇಡೀ ತಾಲೂಕು ಜನತೆ ಫ್ರೀಡಂ ಪಾರ್ಕಲ್ಲಿ ಅವರಿಗೆ SC ಜನಾಂಗ ಸೇರೋ ಹೋರಾಟಕ್ಕೆ ನಾವು ಬೆಂಬಲ ಕೊಡಬೇಕು. ಯಾವುದೇ ಕೂಡ ಅನ್ಯತೆ ಬಯಸಬಾರ್ದು. ಆ ಹೋರಾಟಕ್ಕೆ ತಾರತಮ್ಯ ಇರಬಾರ್ದು. ಗೊಂದಲಗಳಿಲ್ದಾನೆ ಅವ್ರ ಹೋರಾಟಕ್ಕೆ ಅವರು ಹೇಳ್ಕೊಂಡಿರ್ತಾರ ರಥಕ್ಕೆ ನಾವು ಬೆಂಬಲ ಕೊಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊತೀನಿ. ಎಲ್ಲ ಬೆಂಬಲ ಕೊಡಬೇಕು ತಾಲೂಕು ಜನತೆಯಲ್ಲಿ ಅಂತ ಮನವಿ ಮಾಡ್ತಾ ಇದ್ದೀನಿ. ಎಚ್ಡಿಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕು ಮಡಿವಾಳ ಸಮಾಜದ ಕುಲಬಾಂಧವರಲ್ಲಿ ವಿನಂತಿ ತಿಳಿಸುವುದೇನೆಂದರೆ, ನಮ್ಮ ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪ ಅವರು ಈ ನಮ್ಮ ಇಂದು ಸಭೆಗೆ ಆಗಮಿಸಿದ್ದಾರೆ. ಮತ್ತೆ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅಹೋರಾತ್ರಿ ಕಾರ್ಯಕ್ರಮವನ್ನು SC ಹೋರಾಟಕ್ಕೋಸ್ಕರ ಹಲವಾರು ವರ್ಷಗಳಿಂದ ನಡೀತಾ ಇದ್ರು ಕೂಡ ಮತ್ತೆ ಈ ಮಾರ್ಚ್ 16ನೇ ತಾರೀಕು ಒಂದು ಅಹೋರಾತ್ರಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕು ಮಡಿವಾಳ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಎಚ್ಡಿಕೋಟೆ ಬಂದಿದ್ದೀವಿ. ಇವತ್ತು ಎಚ್ಡಿಕೋಟೆ ಬಂದಿದ್ದೀವಿ. ಇಲ್ಲಿ ನಮ್ಮ ಸಮುದಾಯದವರು ಎಲ್ಲರೂ ಸೇರಿ ನಮಗೆ ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಬಂದು ಬೆಂಬಲ ಕೊಟ್ಟು ಯಶಸ್ವಿ ಮಾಡಿ ಇಡೀ ಕರ್ನಾಟಕ, ಬರೀ ಎಚ್ಡಿಕೋಟೆ ಅಂತಲ್ಲ, ಇಡೀ ಕರ್ನಾಟಕ ಜನನು ನಮಗೆಲ್ಲರೂ ಎಲ್ಲಿ ಹೋದ್ರು ಕೂಡ ಒಳ್ಳೆ ರೆಸ್ಪಾನ್ಸಿಬಲ್ ಕೈ ಕೊಟ್ಟಿದ್ದಾರೆ. ಈ ಹೋರಾಟ ಒಳ್ಳೆ ಚೆನ್ನಾಗಲ್ಲ ಅಂತ ಹೇಳ್ತಿದ್ದಾರೆ. SC ಹೋರಾಟ ಆಗಲೇಬೇಕೆಂಬುದು ಎಲ್ಲರಿಗೂ ಇದೆ. ಹಂಗಾಗಿ ಪ್ರತಿಯೊಬ್ಬರೂ ಇಡೀ ಕರ್ನಾಟಕದಲ್ಲಿ ಎಲ್ಲನೂ ಬಂದು ಇದನ್ನು ಯಶಸ್ವಿಗೊಳಿಸಿದರೆ ಎಲ್ಲ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೇದಾಗತ್ತ ಅಂತ ಹೇಳ್ಬಿಟ್ಟು ಜೈ ಮಾಚಿದೇವ್.